ಬೆಂಗಳೂರಿನ ಒಂದು ಇವತ್ತೇನು ನೀವು ಒಂದು ಈ ರೋಡ್ ನೋಡ್ತಾ ಇದ್ದೀರಿ, ಇದೊಂದು ಇತಿಹಾಸ ಸೃಷ್ಟಿ ಮಾಡಂತ ರಸ್ತೆ. ನಾನು ಎಲ್ಲ ಕೆರೆಗಳ ಪಕ್ಕ, ಕೆರೆಗಳು ಮತ್ತು ಡ್ರೈನೇಜ್ಗಳ ಪಕ್ಕ ಬಫರ್ ಏನು ರೋಡ್ನ ಉಪಯೋಗಿಸ್ತಾ ಇದ್ದು, ಅಲ್ಲಿ ರೋಡ್ ಮಾಡಿ ಸಾರ್ವಜನಿಕರಿಗೆ ರಕ್ಷಣೆಗೋಸ್ಕರ ಈ ರೋಡನ್ನ ಆಡ್ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಸ್ಟೇಜ್ ಅಲ್ಲಿ 300 ಕಿಲೋಮೀಟರ್ ಐಡೆಂಟಿಫೈ ಮಾಡ್ತೀವಿ, ನೋಟಿಫಿಕೇಶನ್ ಮಾಡ್ತೀವಿ. ಮಿಲಿಟರಿ ಅವರು ನಮಗೆ ಜಮೀನನ್ನ ಬಿಟ್ಕೊಟ್ಟಿದ್ದಾರೆ. ಮಿಲಿಟರಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ರಾಜನಾಥ್ ಸಿಂಗ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅವರು ಕೂಡ ನಮ್ಗೆ ಜಾಗನ ಬಿಟ್ಕೊಟ್ಟಿದ್ದಾರೆ. ಆ ರೀತಿ ಈಗ ನೀವು ಕಾಂಪೌಂಡ್ ಇಲ್ಲಿ ನೋಡಿದ್ದೀರಿ ನೋಡಿ, ಈ ಹೈಟ್ ಕಾಂಪೌಂಡ್ ಅವ್ರ ರಕ್ಷಣೆಗೆ ಅವ್ರು ಹಾಕ್ಬಿಟ್ಟಿದ್ದೀವಿ ನಾವು. ಈ ರೋಡ್ ಏನ್ ಅಗಲಾಗಿದೆ, ಈ ರೋಡ್ ಸ್ವಲ್ಪ ತಿರುಗಿಸಿದೆ, ಈ ರೋಡ್ ಏನ್ ಅಗಲಾಗಿದೆ, ಇದು ಹೊಸ ರೋಡ್ ಕ್ರಿಯೇಟ್ ಆಗ್ತದೆ. ಇದು MG ರೋಡ್ ಇಂದ ಬರ್ತದೆ, MG ರೋಡ್ ಇಂದ ಬರ್ತದೆ. MG ರೋಡ್ ಇಂದ ಬೆಳ್ಳಂದೂರ್ವರೆಗೂ ಈ ರಸ್ತೆ ಹೊಸ ರೋಡ್ ಹಾಡಾಗ್ತದೆ. ನಾಗರಿಕರಿಗೆ ಸುಮಾರು 10 ಕಿಲೋಮೀಟರ್ ಕಡಿಮೆ ಆಗ್ತದೆ. ಮಿಲಿಟರಿ ಕಾಂಪೌಂಡ್ ಒಳಗಡೆ ಹೋಗಿ, ಸೈಡ್ ಅಲ್ಲಿ ಹೋಗಿ, ಬಫರ್ ಅಲ್ಲಿ ಹೋಗಿ ಕಡಿಮೆ ಆಗ್ತದೆ. ಸೊ ಈ ರೀತಿ ನಾವು ಹೊಸ ಯೋಜನೆ ನಾವು ಮಾಡಿ ಸಂಚಾರಿತ ರಸ್ತೆ ಮಾಡಿದ್ವಿ. ಎಲ್ಲ ಈ ಡೀಟೇಲ್ ನಿಮ್ಗೆಲ್ಲ ವಾಟ್ಸಪ್ ಅಲ್ಲಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಇದು ವಿಶೇಷವಾದಂತ ಪ್ರಾಜೆಕ್ಟ್. ಬೆಂಗಳೂರಲ್ಲಿ ನಮ್ಮ ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ಕೆ, ಸಂಚಾರನ ಮಾಡಲಿಕ್ಕೆ, ಆಮೇಲೆ ರೋಡ್ ಪಕ್ಕದಲ್ಲಿ ನಾವು ಬಸ್ ಗಿಸ್ ಎಲ್ಲ ಓಡಿಸಕ್ಕೆ ಅವಕಾಶ ಕೊಡಲ್ಲ, ಬಸ್ಸು ಲಾರಿಗಳ ಅವಕಾಶ ಕೊಡಲ್ಲ. ಸ್ಕೂಲ್ ಜನ, ಕಾರ್ಗಳು, ಮೋಟರ್ ಸೈಕಲ್ ಅವು ಮಾತ್ರ ಓಡಾಡ್ಬೋದು. ಯಾಕೆಂದ್ರೆ ನಾಳೆ ಬೆಳಗ್ಗೆ ಕೆಲವು ಜಾಗದಲ್ಲಿ ಕುಸ್ತೋಗೋದು ಮಾಡೋದು, ಹೆವಿ ವೆಹಿಕಲ್ ಇತ್ತು ತೊಂದರೆ ಆಗ್ತದೆ. ಸಂಚಾರಯುಕ್ತ ರಸ್ತೆ ಅಂತ ಒಂದು ಫಸ್ಟ್ 300 ಕಿಲೋಮೀಟರ್ ತಗೊಂಡಿದ್ದೀವಿ. ಕೆಲವು ರಾಜರಾಜೇಶ್ವರಿಯಾಗಿದೆ ತಗೊಂಡಿದ್ದೀವಿ, ಕೆಲವು ಇಲ್ಲಿ ತಗೊಂಡಿದ್ದೀವಿ, ಕೆಲವು ITPL ಪಕ್ಕದಲ್ಲಿ ತಗೊಂಡಿದ್ದೀವಿ. ಈ ರೀತಿ ತೆಗೆದುಕೊಂಡು ಮಾಡ್ತಾ ಇದ್ವಿ. ಆದ್ರೆ ಮಿಲಿಟರಿ ಅವ್ರು ಮಾತ್ರ ನಾವು ಸ್ವಲ್ಪ ಕನ್ಸಲ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಯಾವಾಗ ಎಂಡ್ ಆಗುತ್ತೆ? ಇದು ಬಹುಶಃ ಇನ್ನೊಂದು 2 ತಿಂಗಳು, ಮಾರ್ಚ್ ಅಷ್ಟೊತ್ತಿಗೆ ಈ ರಸ್ತೆನ ಇದು 7 ಕಿಲೋಮೀಟರ್ ಸರ್ ಇದು ಒಟ್ಟು 13 ಕಿಲೋಮೀಟರ್. ಅವ್ರು ನಮ್ಗೆ ಕೊಟ್ಟಿದ್ದು ಈಗಾಗಲೇ ನಮ್ಮ ಜಮೀನು 7 ಎಕರೆ ಅಷ್ಟು ಕಾಲಕ್ಕೆ ಕೊಟ್ಟಿದ್ದಾರೆ, 7 ಎಕರೆ ಅಷ್ಟು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರು ನಮ್ಗೆ ಹ್ಯಾಂಡ್ ಓವರ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕು. ಇದು ಹೊಸದಾಗೆ ನಾವು ಈ ಕಿಲೋಮೀಟರ್ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲ ನಾನೀಗ ಲೆಕ್ಕ ಹಾಕೈತಿತ್ತಾ, ನೀನು ನಾನು ಇಬ್ರು ಕೂತ್ಕೊಂಡು ಒಂದಿನ ಬಂದು ಲೆಕ್ಕ ಹಾಕೋಣ, ಎಷ್ಟು ವೆಹಿಕಲ್ ಮಾಡ್ತಾ ಇದ್ದಾರೆ. ಆಯ್ತು, ಎಲ್ಲ ಕಡೆ ಈಗಾಗಲೇ ನಾವು ನೋಟಿಫೈ ಮಾಡಿದೀವಿ, ಕೆಲವೆಲ್ಲ ನೋಟಿಫೈ ಮಾಡ್ತೀವಿ. ಈಗ ಯಾರಿಗೂ ಲಾಸ್ ಆಗ್ಬಾರ್ದು ಅಂತೇಳಿ ಅವ್ರಿಗೆ ನೀವು TDR ತಗೊಳ್ಳಿ ಅಂತ ಹೇಳಿದೀವಿ. ಆಮೇಲೆ ಅವ್ರ ರಕ್ಷಣೆ ಸಿಗ್ತದೆ ಫ್ಯಾಕ್ಟ್ ಇದು. ಸೊ ಅವ್ರಿಗೇನು ಕಟ್ಟಕ್ಕೆ ನಾವೇನು ಅವಕಾಶ ಕೊಡಲ್ಲ. ಅದಕ್ಕೋಸ್ಕರ ಈಗೆಲ್ಲ ತೆಗೆದುಕೊಳ್ತೀವಿ. ಈಗ KD